ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಲೈವ್ನಲ್ಲಿ ಗ್ರೀನ್ ಸ್ಕ್ರೀನ್ನ ಯಾವ ಥರ ಯೂಸ್ ಮಾಡೋದು, ಇನ್ನೊಂದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಟು ಅಂತ. ಒಂದು, ನಮಗೆ ವಾಚ್ ಅವರು ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ. ಈ ಉದ್ದೇಶಕ್ಕೆ ನಾವು ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡೋದು. ಯಾಕೆ ಅಂದರೆ ಎಲ್ಲರಿಗೂ ಕೂಡ ಗ್ರೀನ್ ಸ್ಕ್ರೀನ್ ಅವೈಲೇಬಲ್ ಇರಲ್ಲ, ಕೆಲವೊಬ್ಬರಿಗೆ ಶಾರ್ಟ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇವಾಗ ನಾನು ಎಡಿಟ್ ಮಾಡ್ತಾ ಇರೋದು ಯಾವುದರಲ್ಲಿ ಅಂದರೆ ಇನ್ಶಾರ್ಟ್ ಆ್ಯಪಲ್ಲಿ. ನಿಮಗೆ ಯಾವುದು ಕಂಫರ್ಟೇಬಲ್ಲು ಅದರಲ್ಲಿ ನೀವು ಎಡಿಟ್ ಮಾಡ್ಕೊಳ್ಬೋದು. ಫಸ್ಟು ನಿಮಗೆ ಯಾವ ಫೋಟೋ ಬೇಕು ಅದನ್ನು ತಗೊಳ್ಳಿ, ಅದ್ರ ಮೇಲೆ ಟಚ್ ಮಾಡಿದ್ರೆ ಆ ಫೋಟೋ ಬಂದು ಇಲ್ಲಿ ಕೂರುತ್ತೆ. ಆಮೇಲೆ ನಿಮಗೆ ಯಾವ ಥರ ಬೇಕು ಅದನ್ನ ಕಟ್ ಮಾಡೋಕ್ಕೆ ಇವಾಗ ಸ್ಕ್ರೋಲ್ ಮಾಡಿ ಪಕ್ಕದಲ್ಲಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದು ಆಪ್ಷನ್ ಕಾಣುತ್ತೆ. ಆವಾಗ ಅದನ್ನು ತಗೊಂಡು ನಿಮ್ಗೆ ಎಷ್ಟು ಬೇಕು, ಇವಾಗ ನನ್ನ ಅಕ್ಷರಗಳು ಅವೆಲ್ಲ ನನಗೆ ಬೇಡ, ಸೊ ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಇಲ್ಲೇ ಆಪ್ಷನ್ಗಳಿರುತ್ತೆ, ನೋಡಿಕೊಂಡು ತಾಳ್ಮೆಯಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ನನಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೀವು ಮಾಡಿ. ಇವಾಗ ನಮಗೆ ಫೋಟೋ ರೆಡಿ ಆಯಿತು. ಹಿಂದ್ಗಡೆ ನಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು, ಅದಕ್ಕೂ ಕೂಡ ಅಲ್ಲಿ ಆಪ್ಷನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಚೇಂಜ್ ಅಂದ್ಬಿಟ್ಟು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ನೋಡಿ ಇಲ್ಲಿ ಆಪ್ಷನ್ ಬಂತು. ಆ ಆಪ್ಷನ್ಗೆ ಹೋಗ್ಬಿಟ್ಟು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಈ ಥರ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ನೆಕ್ಸ್ಟು ಅದು ರೈಟ್ ಮಾರ್ಕ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಬರದೆ. ಇವಾಗ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಚೇಂಜ್ ಮಾಡೋದಿದೆಯಾ, ಪ್ರತಿಯೊಂದು ಆಪ್ಷನ್ಗಳು ಇಲ್ಲೇ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಕೂಡ ಚೇಂಜ್ ಮಾಡಿ. ಇದನ್ನು ಎಕ್ಸ್ಪೋರ್ಟ್ ಅಂತ ಮೇಲ್ಗಡೆ ಇರುತ್ತೆ, ಅದಕ್ಕೆ ಟಚ್ ಮಾಡಿದ್ರೆ ನಮಗೆ ಫೋಟೋ ಇವಾಗ ರೆಡಿಯಾಗಿರುತ್ತೆ. ಇವಾಗ ನಾವು ಎಡಿಟ್ ಮಾಡಿರೋ ಆ್ಯಪಲ್ಲಿರೋ ಅಂಥ ಫೋಟೋಸ್ನ ನಾವು ಲೈವ್ನಲ್ಲಿ ಹೇಗೆ ಟೆಲಿಕಾಸ್ಟ್ ಮಾಡೋದು ಅಂದರೆ ಗ್ರೀನ್ ಸ್ಕ್ರೀನಲ್ಲೇ ಹಾಕೋದು ಹೇಗೆ. ಇವಾಗ ನಾವು ಮೋರ್ ಅಂತ ಇರುತ್ತಲ್ಲ ಅದಕ್ಕೆ ಟಚ್ ಮಾಡಿದ್ರೆ ಕೆಳಗಡೆ ಆಪ್ಷನ್ಗಳು ಓಪನ್ ಆಗುತ್ತೆ. ಆ ಆಪ್ಷನಲ್ಲಿ ಯಾವುದಿರುತ್ತೆ ಅಂದರೆ ಗ್ರೀನ್ ಸ್ಕ್ರೀನ್ ಇರುತ್ತೆ. ಕೆಲವೊಬ್ಬರಿಗೆ ಗ್ರೀನ್ ಸ್ಕ್ರೀನು ಅವೈಲೇಬಲ್ ಇರಲ್ಲ, ಅಂಥವ್ರಿಗೆ ಈ ಆಪ್ಷನ್ಗಳು ಇರಲ್ಲ. ಸೊ ಇರೋರು ಏನು ಮಾಡಿ, ಈ ಥರ ಈ ತಮ್ನೈಲ್ ಇರುತ್ತಲ್ಲ ಅದರಲ್ಲೇ ಟಚ್ ಮಾಡಿದ್ರೆ ಅಲ್ಲಿ ಫೋಟೋ ಹಾಕೋದಿರುತ್ತೆ, ಅಂದರೆ ಡಿ ಪಿ ಫೋಟೋಸ್ಗಳು. ಆವಾಗ ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ. ಅದನ್ನು ಇವಾಗ ಸೆಟ್ ಆಯಿತು. ನೆಕ್ಸ್ಟು ಇನ್ನು ಲೈವಲ್ಲಿ ಹಾಕೋದು. ಲೈವಲ್ಲಿ ಹೆಂಗೆ ಬರುತ್ತೆ ಅಂತಂದರೆ ಇವಾಗ ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಿ ಆ ಥರ ಬರುತ್ತೆ. ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಗ್ರೀನ್ ಸ್ಕ್ರೀನ್ ಅವೈಲೇಬಲ್ ಇರೋಲ್ಲ. ಇವಾಗ 1 2 3 ಕೌಂಟ್ ಆಗ್ತಿದೆಯಲ್ವಾ, ಅದಾದಮೇಲೆ ನೋಡಿ ಇವಾಗ ಲೈವ್ ಓಪನ್ ಆಯಿತು. ನಮಗೆ ಓಪನ್ ಆದಮೇಲೆ ಕೆಳಗಡೆ ಮೋರ್ ಅಂತ ಇರುತ್ತೆ ನೋಡಿ, ಅದನ್ನು ಟಚ್ ಮಾಡಿ. ಅಲ್ಲಿ ನಮಗೆ ಗ್ರೀನ್ ಸ್ಕ್ರೀನ್ ಸಿಗೋದು. ಆವಾಗಲೇ ಎಡಿಟ್ ಮಾಡಿರೋ ಅಂಥ ಫೋಟೋಸ್ ಬಂದು ನಮಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಆ ಗ್ಯಾಲರಿನ ಟಚ್ ಮಾಡಿದ್ರೆ ನಮ್ಗೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಹೆಂಗೆ ಸೇವ್ ಆಗಿದೆ ಅಂತ, ಅದೇ ಥರ ನಿಮ್ಮ ಮೊಬೈಲ್ನಲ್ಲೂ ಕೂಡ ಬರುತ್ತೆ. ಆವಾಗ ಡನ್ ಅಂತ ಕೊಟ್ಟರೆ ಆ ಫೋಟೋ ಬಂದು ಇಲ್ಲಿ ಲೈವಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇಷ್ಟೇ, ಸಿಂಪಲ್. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ. ನನ್ನ ವಿಡಿಯೋನ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು.